ಹೇಳ್ರಿ, ಎಲ್ಲಿಂದ ಓದ್ತಾ ಇದ್ದೀರಾ? ನಾನು ಸ್ಕೂಲ್ ಬಿಡಕ್ಕೆ ಹೋಗಿದೆ ನನ್ನ ಮಗ. ಹೌದಾ? ಯಾವ ಸ್ಕೂಲಲ್ಲಿ ಓದ್ತಾ ಇರೋದು? ಬಳ್ಗಲ್ ಪಬ್ಲಿಕ್ ಹೈಸ್ಕೂಲ್ ಅಂತ. ಎಷ್ಟು ದೂರ ಆಗುತ್ತೆ ಇಲ್ಲಿಂದ? ಇಲ್ಲಿಗೆ ಒಂದು 800 ಮೀಟರ್ಸ್ ಆಗುತ್ತೆ. ಹೇಗಿದೆ ಎಜುಕೇಶನ್ ಎಲ್ಲ? ತುಂಬಾ ಚೆನ್ನಾಗಿದೆ ಎಜುಕೇಶನ್. ಮಕ್ಕಳನ್ನ ಅದೇ ತರ ಚೆನ್ನಾಗಿ ಕೇರ್ ಮಾಡ್ತಾರೆ ಎಲ್ಲ. ಎಜುಕೇಶನ್ ಬಿಟ್ಟು ಬೇರೆ ಆಕ್ಟಿವಿಟೀಸ್ ಏನಿದೆ? ಎಲ್ಲಾ ತರದ ಆಕ್ಟಿವಿಟೀಸ್ನು ಮಾಡ್ತಾರೆ ಸ್ಕೂಲಲ್ಲಿ. ಡ್ರಾಯಿಂಗ್ ಆಗಿರ್ಬೋದು, ಬೇರೆ ಪೇರೆಂಟ್ಸ್ಗೂ ಸಹ ಕಲ್ಚರಲ್ ಆಕ್ಟಿವಿಟಿ ಸಮಥಿಂಗ್ ಸ್ಪೋರ್ಟ್ಸ್ ಆ ತರ ಎಲ್ಲ ಕಂಡಕ್ಟ್ ಮಾಡಿದ್ರು ಫಾರ್ ಆನ್ಯುವಲ್ ಡೇ ಪರ್ಪಸ್ ಇಂದ. ಅದೇ ಎಲ್ಲರಿಗೂ ಗೊತ್ತಾಗೋ ತರ ಆನ್ಯುವಲ್ ಡೇ ಫಂಕ್ಷನ್ ಅಲ್ಲೂ ಪ್ರೈಸ್ ಡಿಸ್ಟ್ರಿಬ್ಯೂಷನ್, ಆಮೇಲೆ ಡಿಸ್ಪ್ಲೇ ಆಗೋದು ಈ ತರ ಎಲ್ಲ LED ಎಲ್ಲ ಡಿಸ್ಪ್ಲೇ ಮಾಡ್ತಾರೆ ಅಂತ ಅದನ್ನೆಲ್ಲ ಸ್ಪೋರ್ಟ್ಸ್ ನ. ತುಂಬಾ ಚೆನ್ನಾಗಿದೆ ಸ್ಕೂಲ್ ಆಕ್ಟಿವಿಟೀಸ್. ಹಂಗೆ ತುಂಬಾ ಚೆನ್ನಾಗಿ ಎನ್ವಿರಾನ್ಮೆಂಟ್ ಎಲ್ಲ ಹೇಗಿದೆ ಸ್ಕೂಲಲ್ಲಿ? ತುಂಬಾ ಚೆನ್ನಾಗಿದೆ. ಯಾವುದೇ ತರದ ಡಿಸ್ಟರ್ಬೆನ್ಸ್ ಇಲ್ಲ. ಮಕ್ಳು ಮೇನ್ ರೋಡ್ ಹೋಗ್ತಾರೆ, ವೆಹಿಕಲ್ಸ್ ಬರುತ್ತೆ, ಈ ತರ ಯಾವ ತರ ಡಿಸ್ಟರ್ಬೆನ್ಸ್ ಇಲ್ಲ. ಒಳ್ಳೆ ಕಾಂಪೌಂಡ್ ಎಲ್ಲ ಚೆನ್ನಾಗಿದೆ. ಟೀಚರ್ಸ್ ಎಲ್ಲ ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ? ಏನಾದ್ರು ಒಳ್ಳೆ ರೀತಿಯಿಂದ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ. ನಾವ್ ಯಾವುದೇ ತರ ಡೌಟ್ಸ್ ಕೇಳಿದ್ರು ಅವ್ರು ಯಾವ್ದಕ್ಕೂ ಇಲ್ಲ ಅಂತ ಹೇಳಿಲ್ಲ ಇದುವರೆಗಾಯ್ತು. ನಾವಾಗ ಹೋದ್ರೆ ಕಳಿಸ್ತಾರೆ, ಬೇರೆಯವ್ರು ಹೋದ್ರೆ ಯಾರನ್ನೂ ಮಕ್ಳು ಕಳ್ಸಲ್ಲ. ನಮ್ಗೆ ಕಾಲ್ ಮಾಡ್ಬಿಟ್ಟು ಕಾಂಟ್ಯಾಕ್ಟ್ ಮಾಡ್ಕೊಂಡೆ ಅವ್ರ ಮಕ್ಳನ್ನ ಬೇರೆಯವ್ರ ನಂತರ ಕಳ್ಸೋದು. ಅಲ್ಲಿವರೆಗೂ ಕಳ್ಸಲ್ಲ. ನಮ್ಗೆ ಏನೇ ಡೌಟ್ ಇದ್ರು ಎಲ್ಲಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಂಡ್ ಹೋಮ್ವರ್ಕ್ ಇದ್ರು ಅಷ್ಟೇ, ಏನಾದ್ರು ನೋಟಿಸ್ ಇದ್ರು ಅಷ್ಟೇ, ಎಲ್ಲಾನು ಪ್ರತಿಯೊಬ್ಬರಿಗೂ ವಾಟ್ಸ್ಆಪ್ ಬರುತ್ತೆ. ಈ ಸ್ಕೂಲ್ ಯಾವ ರೀತಿ ಚೇಂಜಸ್ ಆಗಿದ್ದು? ಅವಳು ತುಂಬಾ ಆಕ್ಟಿವ್ ಆಗಿರ್ತಾಳೆ. ಚೆನ್ನಾಗಿದೆ ಸ್ಕೂಲ್. ಚೆನ್ನಾಗಿದೆ. ನೀವ್ ಹೇಳಿದ್ ಕೇಳಿದ್ಮೇಲೆ ಯಾರಾದ್ರೂ ಇದ್ರೆ ರೆಫರ್ ಮಾಡ್ತೀನಿ. ಖಂಡಿತ ರೆಫರ್ ಮಾಡಬಹುದು. ಚೆನ್ನಾಗಿದೆ ಸ್ಕೂಲ್.